ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಲುಗದಿರುವಲ್ಲವೇ ಹೊಂಬಿಸಿಲ್ಲಳು ಎಪಿಸೋಡ್ 95. ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನನ್ನ ಕಥೆನ ಓದಬೇಕು ಅನಿಸಿದ್ರೆ ಲೇಖನಿ ಆ್ಯಪ್ನ ಪ್ಲೇಸ್ಟೋರ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಕಥೆನ ಓದಬಹುದು. ಅಲ್ಲಿ ನಲ್ಲುಗದಿರುವಲ್ಲವೇ ಕಥೆನೂ ಸಹ ಅಪ್ಲೋಡ್ ಮಾಡಿದ್ದೀನಿ. ತಪ್ಪದೆ ಕಥೆನ ಓದಿ. ಜೊತೆಗೆ ನನ್ನ ಇನ್ನುಳಿದ ಅನೇಕ ಪ್ರೇಮ ಕಥೆಗಳು ಅದರಲ್ಲಿದೆ. ನಿಮಗೆ ಖಂಡಿತ ಇಷ್ಟ ಆಗತ್ತೆ. ಕತೆ ಓದೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಲೇಖನಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ಫ್ರೀಯಾಗಿ ಕಥೆನ ಓದಿ. ಅಜ್ಜಿ, ನನಗೆ ಈ ಬಾದುಷಾ ಬೇಡ. ತಿಂದು ತಿಂದು ಬೋರ್ ಆಗಿದೆ. ಬೇರೆ ಏನಾದರೂ ಮಾಡಿ. ದಿವಾನದ ಮೇಲೆ ಮಲಗುತ್ತಾ ಹೇಳಿದ್ದಳು ಅಂತರ. ನನ್ನ ಕೈಲಾಗಲ್ಲ ಕಣೆ. ಬೆಳಗ್ಗೆಯಿಂದ ಮಾಡಿ ಮಾಡಿ ಸಾಕಾಗೈತೆ ಹೇಳುತ್ತಲೇ ಮೊಣಕಾಲಿನ ನೋವಿಗೆ ಹೋಗಿ ಮಂಚದ ಮೇಲೆ ಉರುಳಿಕೊಂಡರು ಅಜ್ಜಿ. ಹೋನಜ್ಜಿ, ನಿಂಗೆ ನಾವೇನು ಹೇಳಿದ್ರೂ ಅದಾಗಲ್ಲ. ಅದೇ ಅವಳು ಹೇಳಿದ್ರೆ ಮಾತ್ರ ಎಲ್ಲ ಆಗುತ್ತೆ. ಬೆಳಗ್ಗೆ ಅವಳು ಕೇಳಿದ್ದಕ್ಕೆ ಕಿಚಡಿ ಮಾಡಿಕೊಟ್ಟಿದ್ದೆ. ಅದೇ ನಾನು ಕೇಳಿದ್ರೆ ಮಾತ್ರ ಆಗಲ್ಲ ಅನ್ನೋದು. ಅಂತರಾಳ ಧ್ವನಿ ಜೋರಾಗಿತ್ತು. ಬೇಕೆಂದೇ ಕುಟುಕುತ್ತಿದ್ಲು. ಎಷ್ಟೇ ಆಗಲಿ ತಾಯಿ ಇಲ್ಲದ ತಬ್ಬಲಿಗಳು ನಾವು. ನಮ್ಮದು ಯಾವ ಲೆಕ್ಕ ಅಂತ ತಾನೇ. ಅದೇ ನಮ್ಮಮ್ಮ ಇದ್ದಿದ್ರೆ ಹೀಗೆಲ್ಲ ಹೇಳ್ತಿದ್ರಾ? ಕಷ್ಟನೋ ಸುಖನೋ ಮಾಡಿಕೊಡ್ತಿದ್ರು. ನಿಮಗೆ ಕಷ್ಟ ಆಗೋದಾದರೆ ಹೇಳಿ ಅಜ್ಜಿ, ನಾನು ನಮ್ಮನೆಗೆ ಹೋಗ್ತೀನಿ ಹೇಳುತ್ತಿದ್ದವಳ ಕಣ್ಣಲ್ಲಿ ಪಟಪಟನೆ ಕಣ್ಣೀರು ಸುರಿದಿದ್ದವು. ಅಕ್ಕ, ನೀನು ಯಾಕೆ ಅಳೋದು? ಸುಮ್ಮನಿರು. ನಿಂಗೇನಿವಾಗ? ಏನಾದರೂ ಮಾಡ್ಕೊಡ್ಬೇಕು ತಾನೇ? ನಾನೇ ಮಾಡ್ಕೊಂಡು ಬರ್ತೀನಿ. ಇವಾಗ ಏನು ಬೇಕಾದರೂ ಯೂಟ್ಯೂಬ್ ನೋಡ್ಕೊಂಡು ಮಾಡಿದರೆ ಆಯ್ತಮ್ಮ. ಅಂತರಾಳ ಭುಜದ ತುಂಬ ಕೈ ಹಾಕಿ ಸಮಾಧಾನಿಸುತ್ತಾ ಹೇಳಿದವಳ ಪರಿಗೆ ಅವಳ ಕೋಪ ಮಿಶ್ರಿತ ದುಃಖವೇನೂ ಕರಗಲಿಲ್ಲ. ನನಗೇನು ಬೇಡ ಬಿಡು ಎನ್ನುತ್ತಲೇ ತಂಗಿಯ ಕೈ ಕಿತ್ತೆಸೆದವಳು ಗಂಡನಿಗೆ ಕರೆ ಮಾಡಿದ್ಲು. ರೀ, ನಾನಿಲ್ಲಿರೋದಿಲ್ಲ. ಬಂದು ಕರ್ಕೊಂಡು ಹೋಗಿ. ಅದಕ್ಕೆ ತಾಯಿಲ್ಲದ ಮನೆಗೆ ಬರಲೇಬಾರ್ದನ್ನೋದು. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಇರ್ತಾರೆ ಹೊರತು ಕೆಟ್ಟ ತಾಯಿ ಇರಲ್ವಂತೆ. ಹಾಗೆ ನಮ್ಮಮ್ಮ ಇದ್ದಿದ್ರೆ ನಮಗಿವತ್ತಿಂತಹ ಪರಿಸ್ಥಿತಿ ಬರ್ತಾನೇ ಇರಲಿಲ್ಲ. ಎಲ್ಲ ಮಾಡಿದ್ದು ಅವನೇ. ಸೂರ್ಯನ ನೆನೆದು ಶಪಿಸುತ್ತಿದ್ಲು. ಕೂಡಲೇ ಹರಿ ಸೂರ್ಯನಿಗೆ ಕರೆ ಮಾಡಿದ್ರು. ಸೂರ್ಯ, ನಿಂಗೆ ಅಂತರ ಭಾರ ಎನಿಸಿದರೆ ಕಳಿಸ್ಬಿಡು. ಇಲ್ಲಾಂದರೆ ಎಷ್ಟು ಖರ್ಚು ಅಂತ ಹೇಳು, ನಾನು ಕೊಡ್ತೀನಿ. ನನ್ನ ಹೆಂಡತಿ ಅಲ್ಲಿರೋವರೆಗೂ ಚೆನ್ನಾಗಿ ನೋಡ್ಕೊಳಪ್ಪ ತುಸು ಖಾರವಾಗಿಯೇ ಹೇಳಿದ್ರು ಹರಿ. ಭಾವ, ಇವಾಗ ಏನಾಯಿತು ಅಂತ ಹೀಗೆಲ್ಲ ಹೇಳ್ತೀರಾ? ಅಕ್ಕ ಏನಂದ್ರು? ಗೊಂದಲಗೊಂಡು ಕೇಳಿದ್ದ ಸೂರ್ಯ. ತನಗೆ ಅಂತರ ಏನು ಹೇಳಿದ್ದಳೋ ಅದನ್ನೆಲ್ಲ ಚಾಚೂ ತಪ್ಪದೆ ವರದಿ ಒಪ್ಪಿಸಿದ್ದರು ಹರಿ. ಭಾವ, ನಂಗೆ ಇದೆಲ್ಲ ವಿಷಯ ಗೊತ್ತಿಲ್ಲ. ಇಷ್ಟಕ್ಕೂ ಏನು ನಡೆದಿದೆ ಅಂತಲೂ ಸರಿಯಾಗಿ ನಿಮಗೂ ಗೊತ್ತಿಲ್ಲ. ನಾನು ಮನೆಗೆ ಹೋಗ್ತೀನಿ, ಆನಂತರ ನಿಮಗೆ ಕರೆ ಮಾಡ್ತೀನಿ ಎಂದವ ಮಡದಿಯನ್ನರಸಿ ಹೊರಟ. ಕಿರಣ, ಬಾ ಹೋಗೋಣ. ಮರದ ನೆರಳಲ್ಲಿ ಹಾಯಾಗಿ ಕುಳಿತವಳ ಬಳಿ ಬಂದು ಕರೆದಿದ್ದ. ಸೂರ್ಯ, ಇಷ್ಟು ಬೇಗನಾ? ಇನ್ನೊಂದು ಸ್ವಲ್ಪ ಹೊತ್ತು. ಮನೇಲಿ ಇದು ಮಾಡೋ ಕೆಲಸವೇನಿಲ್ಲ. ನಾನೆಲ್ಲ ಕೆಲಸ ಮುಗಿಸಿಯೇ ಬಂದಿರೋದು ಇಲ್ಲಿಗೆ ಹೇಳಿದವಳ ಮಾತಲ್ಲಿ ಇನ್ನೊಂದಷ್ಟು ಹೊತ್ತು ಇಲ್ಲಿಯೇ ಇರಬೇಕೆನ್ನುವ ಹಂಬಲ. ದಿನವೂ ಬೇಡವೆಂದರೂ ಬರ್ತೀಯಾ? ದಿನ ನೋಡೋದೇ ಅಲ್ವೇ? ಬಾಮ್ಮ, ನಾಳೆ ಬರೋಣ ಎಂದವ ಅವಳನ್ನು ಕರೆತರುವಲ್ಲಿ ಯಶಸ್ವಿಯೂ ಆದ. ಕಿರಣಕ್ಕ, ಇವರು ಬರುವ ಹಾದಿಯಲ್ಲೇ ಇವರದ್ದೇ ನೀರಿನ ಹೊಂಡದ ಬಳಿ ಇವರ ಮನೆಯ ಬಟ್ಟೆಗಳನ್ನು ಒಗೆಯುವ ನಾಗಮ್ಮನ ಕೂಗಿಗೆ ತಟ್ಟನೆ ಬೈಕಿನ ಬ್ರೇಕ್ ಒತ್ತಿದ್ದ ಸೂರ್ಯ. ಏನಾಯಿತು ನಾಗಮ್ಮ? ಆತುರವಾಗಿ ಬೈಕು ನಿಲ್ಲಿಸಿದ್ದಕ್ಕೆ ತಾಳ್ಮೆಯಿಂದಲೇ ಕೇಳಿದ್ದ ಸೂರ್ಯ. ಸೂರ್ಯಣ್ಣ, ನೀವು ಹಿಂದಿನ ತಿಂಗಳು ಬಟ್ಟೆ ಒಗ್ದಿದ್ದಕ್ಕೂ ಹಣ ಕೊಡಲಿಲ್ಲ. ಈ ತಿಂಗಳದು ಇಲ್ಲ. ನೋಡೋಣ, ರಾಶಿ ಬಟ್ಟೆ. ಬೆಳಗ್ಗಿನಿಂದ ನಾನು ನನ್ನ ಗಂಡ ಒಗ್ದು ರಟ್ಟೆ ಮುರಿದೋಗವೆ. ತನ್ನ ಕೈ ಕೊಡವುತ್ತಲೇ ಸಂಕಟ ಹೇಳಿಕೊಂಡ್ಲು ಆಕೆ. ಆದರೆ ನಾನು ನಿಂಗೆ ಹಣ ಕೊಡೋಕೆ ಅಜ್ಜಿಗೆ ಹೇಳಿ ಹಣ ಅವ್ರ ಕೈಲಿ ಕೊಟ್ಟಿದ್ದೆ. ಮರ್ತಿರಬೇಕು. ಒಮ್ಮೆ ಕೇಳ್ತೀನಿ ಎಂದವನೇ ನೀನು ಕೂತ್ಕೋ ಮಡದಿಗೆ ಹೇಳಿದ್ದ. ಇನ್ನೆಷ್ಟು ದೂರವಿದೆ ಮನೆ? ನಾನು ನಡ್ಕೊಂಡು ಬರ್ತೀನಿ, ನೀನು ಹೋಗು ಎಂದಾಕೆ ನಾಗಮ್ಮನ ಜೊತೆಗೆ ಮಾತಿಗೆ ನಿಂತಳು ಅಲ್ಲೇ. ಅಕ್ಕ,
ನಂಗೆ ಗೊತ್ತಿರಲಿಲ್ಲ ಅವನಿಗೆ ಮದುವೆ ಆಗಿರೋ ವಿಷಯ. ನಿಜ ಹೇಳ್ತೀನಿ, ಅವತ್ತು ಸೂರ್ಯಣ್ಣ ಕೇಳಿದಾಗ ಕೋಪದಲ್ಲಿ ನಿನ್ನ ಮರ್ಯಾದೆ ತೆಗಿಬೇಕು ಅಂತಲೇ ಹೀಗೆಲ್ಲ ಮಾಡಿದ್ದು ಅಂದದ್ದು ನಿಜವೇ. ಆದರೂ ನಂಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಅವನಿಗಾಗಲೇ ಮದುವೆ ಆಗಿದೆ ಅಂತ. ಆಗಲೇ ಅಜ್ಜಿಯೊಂದಿಗೆ ಜಗಳ ಮಾಡಿಕೊಂಡಿದ್ರು ಮೂಲೆಗೆ ತಳ್ಳಿ ತಂಗಿಯ ಜೊತೆ ಕಷ್ಟ ಸುಖದ ಮಾತಿಗೆ ಕುಳಿತಿದ್ಲು. ಅವರ ಯಾವ ಮಾತುಗಳನ್ನು ಕೇಳಿಸಿಕೊಳ್ಳದ ಸೂರ್ಯ ಒಳಗೆ ನುಗ್ಗಿ ಬಂದಿದ್ದ. ನೋಡು ಅಂತರಕ್ಕ, ನಿಂಗೆ ಕಷ್ಟ ಆಗೋದಾದರೆ ಇಲ್ಲಿ ಧಾರಾಳವಾಗಿ ನಿನ್ನ ಗಂಡನ ಮನೆಗೆ ಹೋಗಬಹುದು. ಆದರೆ ಒಂದು ಮಾತು ನೆನಪಿರಲಿ, ಒಂದು ಹೆಣ್ಣು ಯಾವತ್ತೂ ಗಂಡನ ಮನೆ ವಿಷಯ ತವರಲ್ಲಿ, ತವರಿನ ವಿಷಯ ಗಂಡನ ಮನೆಯಲ್ಲಿ ಬಿಚ್ಚಿ ಹೇಳ್ಕೊಳ್ಬಾರ್ದಂತೆ. ಅದನ್ನು ಇನ್ನು ಮುಂದಾದರೂ ಪಾಲಿಸು. ಹರಿಭಾವ ಒಳ್ಳೆಯವರಾಗಿದ್ದಕ್ಕೆ ಸರಿ ಹೋಯಿತು. ಅಕಸ್ಮಾತ್ ಬೇರೆಯವರಾಗಿದ್ದಿದ್ರೆ ಏನಂದ್ಕೊಳ್ತಿರ್ಲಿಲ್ಲ. ನಿಂಗೆ ತಾನೇ ಏನು ಕಡಿಮೆ ಆಗಿದೆ? ನನ್ನ ಹೆಂಡತಿಗೆ ಸಹ ಇಷ್ಟೊಂದು ಜೋಪಾನ ನಾ ಮಾಡೋದಿಲ್ಲ. ಹಂಗೆ ನೋಡಿಕೊಂಡ್ರು ನಿಮ್ಮ ಕೊಂಚ ಬುದ್ಧಿ ತೋರಿಸ್ಬಿಡ್ತೀರ, ಛೇ ಎಂದವ ರೀತಾ ಕಡೆ ತಿರುಗಿ, 20-25 ವರ್ಷ ಸಾಕಿ ಬೆಳೆಸಿದ ತಂದೆ ತಾಯಿಯನ್ನೇ ಬಿಟ್ಟು ಪ್ರೀತಿ ಹೆಸರಳಿ ಹೊರಟೋಗೋರು ನಾಳೆ ನಮ್ಮನ್ನೂ ಬಿಟ್ಟು ಹೋಗೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಏನು? ನಾನೇನು ಪ್ರೇಮ ಪ್ರೀತಿಯ ದ್ವೇಷಿಯಲ್ಲ. ಇರುವ ವಾಸ್ತವ ಅರ್ಥ ಮಾಡಿಸ್ತಿದ್ದೀನಿ. ಆ ಒಂದು ಪ್ರಶ್ನೆ ನಮ್ಮಲ್ಲಿ ಬಂದರೂ ತಪ್ಪು ಹೆಜ್ಜೆ ಇಡಲು ಸಾಧ್ಯವೇ ಇರೋದಿಲ್ಲ ಹೇಳಿ ಸರಸರನೆ ಹೆಜ್ಜೆ ಹಾಕಿದ ಅಜ್ಜಿಯ ಬಳಿ. ನೋಡು ಸೂರ್ಯ, ಬೆಳಗ್ಗೆಯಿಂದ ಇವಳಿಗೆ ಕೇಳಿದ ಅಡುಗೆ ಮಾಡಿಕೊಟ್ಟಿದ್ದೀನಿ. ನಿನ್ನೆ ಇವಳು ಕೇಳಿದ್ದಕ್ಕೆ ಸಿಹಿ ಕಿಚಡಿ ಮಾಡಿದ್ದು. ಮಾಡುವಾಗ ಮೊದಲು ಸಹ ಇವಳೇ ತಿಂದದ್ದು. ಥ್ಯಾಂಕ್ಸ್ ಅಜ್ಜಿ ಮಾಡಿದ್ದಕ್ಕೆ ಅಂದ ನಿನ್ನ ಹೆಂಡ್ತಿಗೆ ಮಾಡಿದ್ದು ಅಂದರೆ ಇಂಥ ಅರ್ತಿಕ್ಳು ಜನರ ತಗೆ ಹೇಗೋದು ಕಷ್ಟನಪ್ಪ. ಅಜ್ಜಿ ಕೈ ತಿರುವುತ್ತಾ ಹೇಳಿದರು. ಹೋಗಲಿ ಬಿಟ್ಟಾಕಜ್ಜಿ, ಇನ್ನೇನು ಎಲ್ಲ ಆಯ್ತಲ್ಲ. ಸದ್ಯ ಆ ಸೀಮಂತದಲ್ಲಿ ಏನೂ ತೊಂದರೆ ಆಗಲಿಲ್ಲ, ಅದೇ ಪುಣ್ಯ. ಸೂರ್ಯನೆಂದರೆ ತೊಂದರೆ ಯಾಕಾಗಿಲ್ಲಪ್ಪ. ಆವತ್ತು ಸಹ ನಿನ್ನ ಹೆಂಡತಿ ಮೇಲಿನ ಹೊಟ್ಟೆ ಕಿಚ್ಚಿಗೆ ಎಂತಹ ಅನಾಹುತ ಆಗೋದು. ಅವಳ ವಂಶದ ಕುಡಿಗೆ ಅವಳೇ ಆಪತ್ತು ತಂದ್ಕೊಂಡಿದ್ಲು ಎಂದ ಅಜ್ಜಿ ಮಾತು ಮೆಲುಕು ಹಾಕಿದ ಸೂರ್ಯ. ಅಂದು ಸೂರ್ಯ ಹರಿಯ ಬಳಿ ಮಾತನಾಡಿದ್ದ. ಭಾವ, ಹೇಗೋ ಸೀಮಂತ ಮಾಡಬೇಕು. ಅಂತರಕ್ಕನಿಗೆ ಕಿರಣಳಿಗೂ 5 ತಿಂಗಳ ಶಾಸ್ತ್ರ ಮಾಡಬೇಕು. ನಮ್ಮ ಮಾವನವರ ಕಡೆಯವರನ್ನು ಅಂದೇ ಬರ ಹೇಳಿದ್ರೆ ಒಟ್ಟಿಗೆ 2 ಕೆಲಸ ಆಗತ್ತೆ ಅಂದಿದ್ದ. ಅದಕ್ಕೆ ಹರಿಯೂ ಸಹ ಮನಸ್ಫೂರ್ತಿ ಒಪ್ಪಿದ್ದ. ನೀನು ಹೇಳ್ದಂತೆ ಆಗಲಿ ಸೂರ್ಯ, ಪದೇ ಪದೇ ಯಾಕೆ ತೊಂದರೆ ಎಂದು. ಆದರೆ ವಿಷಯ ತಿಳಿದ ಅಂತರ ಕೂಗಾಡಿದ್ಲು ತನ್ನಜ್ಜಿ ಮತ್ತೆ ತಂದೆಯ ಬಳಿ. ಯಾಕಪ್ಪ, ಅವ್ರ ಮನೆಗೆ ತಂದಿಗೆ ಮಾಡಿಕ್ಕಿ ಕರ್ಕೊಂಡು ಹೋಗೋದಷ್ಟು ಬಡತನವೇನು? ಹಂಗಿದ್ರೆ ನಾವೇ ಅಕ್ಕಿ ಬೇಳೆ ಕೊಡ್ತೀವಿ, ಒಂದಿನ ಮಾಡ್ಕೊಂಡು ಹೋಗಲಿ ಸಪ್ರೇಟಾಗಿ ಬಂದು. ನಮ್ಮ ಜೊತೆಗೆ ಬೇಡವೇ ಬೇಡ. ತಂದೆ ಎದುರು ಕುಳಿತು ದರ್ಪದಿಂದ ಹೇಳಿದ ಮಾತಿಗೆ ಅಲ್ಲಿಯೇ ಕಸ ಗುಡಿಸುತ್ತಿದ್ದ ಕಿರಣ ಪೊರಕೆ ಎಡಗೈನ ಅಂಗೈಗೆ ಕುಟ್ಟಿ ಕೆಳಗೆಸೆದು, ಸದ್ಯಕ್ಕೆ ನನ್ನ ಅಪ್ಪನಿಗೆ ಅಂಥದ್ದರದ್ದು ಬಂದಿಲ್ಲ. ನಮ್ಮಪ್ಪ ಕಷ್ಟಪಟ್ಟು ದುಡಿದು ಹೊಟ್ಟೆಗೆ ಬಟ್ಟೆಗೆ ಯಾವುದೇ ಚಿಂತೆ ಇಲ್ಲದೆ ಇದ್ದಾರೆ. ಬೇಕಿದ್ರೆ ಹೇಳಿ, ನಿಮಗೂ ಹಾಕ್ಕೊಡ್ತಾರೆ. ನಿಮ್ಮಷ್ಟು ಜಮೀನು ಇಲ್ಲದೇ ಇರಬಹುದು, ನಿಮ್ಮಷ್ಟು ಹಣ ಇಲ್ಲದೇ ಇರಬಹುದು, ಆದರೆ ನಿಮಗಿಂತ ನಮ್ಮ ಮನೆಯಲ್ಲಿ ಪ್ರೀತಿ ನೆಮ್ಮದಿ ಹೆಚ್ಚಿದೆ. ನಿನ್ನ ಒಣ ದೌಲತ್ತು ನಮ್ಮ ಬಳಿ ಬೇಡ. ನೀನು ಕೋಟಿ ಆಸ್ತಿ ಆಗಿದ್ರೇನು, ನಾನು 10 ರೂಪಾಯಿಗೆ ಸಂಪನ್ನಳು. ಆ 10 ರೂಪಾಯಿಯಲ್ಲೇ ನಮಗೆ ಯೋಜನೆ ರೂಪುರೇಷೆ ತಯಾರಿಸಿ ಮಾಡುವ ಶಕ್ತಿ ಇದೆ. ನೋಡೋಣ, ನಿನ್ನ ಸಮಾರಂಭ ಹೇಗೆ ನಡೆಯುತ್ತೆ, ನನ್ನ ಸಮಾರಂಭ ಹೇಗೆ ನಡೆಯುತ್ತೆ. ಆ ಸಮಾರಂಭಕ್ಕೆ ಬರುವ ಜನಸಾಗರದಲ್ಲೇ ತಿಳಿಯುತ್ತೆ. ಪೊರಕೆ ಪಕ್ಕಕ್ಕೆ ಇಟ್ಟು ಅದೇ ತನ್ನ ಎಂದಿನ ಗತ್ತಲ್ಲಿ ಕನ್ನಡಕ ಸರಿಪಡಿಸಿಕೊಂಡು ಹೋಗ್ತಿದ್ದವಳ ರೀತಿಗೆ ಕ್ಷಣ ಬೆಪ್ಪಾದರೂ ಉರಿದು ಬಿದ್ದಳು ಅಂತ್ರ. ಅವಳಿಗಿಂತ ತಾನೇನು ಕಡಿಮೆ ಇಲ್ಲವೆಂದು ತೋರಿಸಲೇಬೇಕೆಂದು ಬರೀ 1 ಸೇರಿನ ಒಬ್ಬಟ್ಟಲ್ಲಿ 5 ತಿಂಗಳ ಶಾಸ್ತ್ರ ಮುಗಿಸಿದ್ದ ಕಾರಣಕ್ಕೆ ಗಂಡನ ಜೊತೆಗೆ ಕ್ಯಾತೆ ತೆಗೆದು 1 ಪಲ್ಲ ಬೇಳೆ ಬೇಯಿಸಿದ್ಲು. 1 ಪಲ್ಲ ಅಂದರೆ 10 ಸೇರು ಅಂದ್ಕೊಂಡ್ಬಿಟ್ಟಿರ್ಬೇಕು ಸೂರ್ಯ. ಅಷ್ಟೊಂದು ಯಾಕೆ ಅಧ್ವಾನ ಮಾಡಬೇಕು? ಹೋಗು, ಅಷ್ಟೊಂದು ಬೇಡ ಅಂತೇಳು ಅಂತ ಕಿರಣ ಹೇಳಿದ್ದರೂ ಸೂರ್ಯ ಕೇಳಿದನಾದರೂ ಅಂತರ ಕೇಳಲಿಲ್ಲ. ನೀನು ಹೆಂಡತಿ ಸೀಮಂತಕ್ಕೆ ನೀನು ಏನಾದರೂ ಮಾಡ್ಕೋ ಸೂರ್ಯ, ಇದರ ಹೊಣೆ ನನ್ನ ಗಂಡನದು, ಅವರೇ ನೋಡ್ಕೋತಾರೆ ಎಂದವಳು ಅಡುಗೆ ಸಾಲಿಂದ ಬರುವಾಗ ತಾನೇ ಮುಂದೆ ನಿಂತು ತೆಗೆದಿರಿಸಿದ್ದ ಎಣ್ಣೆಯ ಡಬ್ಬಗಳಲ್ಲಿನ ಎಣ್ಣೆ ಲೀಕಾಗಿ ಜಾರಿದ್ದಳು ಅಂತರ. ಮುಂದುವರೆಯುವುದು. ಎಲ್ಲರಿಗೂ ಧನ್ಯವಾದಗಳು. ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ.
ಇಷ್ಟು ದಿನ ಕತೆ ಹಾಕಿಲ್ಲ ಅನ್ನೋ ಬೇಜಾರಿಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಕತೆ ಹೇಗೆ ಬರ್ತಿದೆ ಅಂತ.